ಫುಲ್ ಐಫೈ ಆಗಿರ್ತಾರೆ, ಕನ್ನಡ ಅಂತಾರೆ. ಅವ್ರಿಗೆ ಸರಿ ಕನ್ನಡನೇ ಮಾತಾಡೋದು ಬರಲ್ಲ ಇದೀವಲ್ಲ. ಅದಕ್ಕೆ ನಾನು ಫಸ್ಟ್ ಅಂದ್ರೆ ಫ್ರೂಟ್ಸ್ ತಗೊಳ್ತಾ ಇದ್ದೀನಿ. ಅದರಲ್ಲಿ ಆಪಲ್ ತಗೊಂಡಿದ್ದೀನಿ. ಆಪಲ್ ಎಲ್ಲ ನೀಟಾಗಿ ಹಾಯ್ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಸೂಪರ್ ಆಗಿರುವಂತಹ ಡ್ರಿಂಕ್ಸ್ ನ ಮಾಡಕ್ ತೋರಿಸ್ತೀವಲ್ಲ. ಅದಕ್ಕೆ ನಾನು ಫಸ್ಟ್ ಅಂದ್ರೆ ಫ್ರೂಟ್ಸ್ ತಗೊಳ್ತಾ ಇದ್ದೀನಿ. ಅದರಲ್ಲಿ ಆಪಲ್ ತಗೊಂಡಿದ್ದೀನಿ. ಆಪಲ್ ಎಲ್ಲ ನೀಟಾಗಿ ಚಾಪ್ಸ್ ಮಾಡಬೇಕು. ಅದಕ್ಕೆ ನಾನು ಯಾವ ಫ್ರೂಟ್ಸ್ ನ ಆಡ್ ಮಾಡ್ತೀನಿ ಲೈಕ್ ಈ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ, ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇರಬೇಕು. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಒಳ್ಳೆ ಟೇಸ್ಟಿಯಾಗಿರುತ್ತೆ. ಮತ್ತೆ ಮಧ್ಯದಲ್ಲಿ ಅದು ಕಟ್ ಅಂದ್ರೆ ಕುಡಿತಾ ಜೊತೆಲಿ ಫ್ರೂಟ್ಸ್ ಕೂಡ ಬಾಯಿಗೆ ಸಿಗುತ್ತಲ್ಲ, ಅದು ಸುಖನೇ ಬೇರೆ. ನಿನಗೆಲ್ಲ ನೋಡಿದ್ರೆ ಸ್ವಲ್ಪ ಬಿಲ್ಡಪ್ ಎಲ್ಲ ಕೊಡೋದಿರುತ್ತೆ ಯೂಟ್ಯೂಬಲ್ಲಿ, ಆಯ್ತಾ? ನಾನು ಅಲ್ಲದ್ದೆಲ್ಲನ್ನ ತೋರಿಸೋದಂಗಿರುತ್ತೆ. ಅವಾಗಲೇ ಎಲ್ಲ ಜನ ನೋಡೋದು. ಫುಲ್ ಐಫೈ ಆಗಿರ್ತಾರೆ, ಕನ್ನಡ ಅಂತಾರೆ. ಅವ್ರಿಗೆ ಸರಿ ಕನ್ನಡನೇ ಮಾತಾಡೋದು ಬರಲ್ಲ. ನೋಡಿದ್ರೆ ಕನ್ನಡನ ಉಳಿಸೋರು ಬೆಳೆಸೋರು ಅಂತಾರೆ. ಸೊ ಇವೆಲ್ಲ ಟ್ರಿಕ್ಸ್ಗಳು. ಈ ಫ್ರೂಟ್ಸ್ ಹಚ್ಚೋದ್ರಲ್ಲಿ ಗೊತ್ತಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀವಿ ಅಂತ. ನೋಡಿ ಫ್ರೆಂಡ್ಸ್, ನಾವು ಹಚ್ಬೇಕಾದ್ರೆ ಈಗ ಆಪಲ್ ತಿನ್ಬೇಕಾದ್ರೆ ಅನ್ಕೊಂತೀವಿ, ಓಹೋ ಬೀಜ ತಿನ್ಬಿಟ್ರೆ ಸತ್ತೋಗ್ಬಿಡ್ತಾರ ಅಂತೇಳಿ. ನನಗೂ ಗೊತ್ತಿರಲಿಲ್ಲ. ನನ್ನ ತಂಗಿ ಹೇಳಿದ್ಲು ಇನ್ಫಾರ್ಮೇಶನ್ನ. ಈ ಬೀಜನ 200 ಆಪಲ್ ಬೀಜನ ತಿಂದರೆ ಸತ್ತೋಗ್ತಾರಂತೆ. ಅಂದರೆ ಸೈನ್ಸ್ ಪ್ರಕಾರ ಇದು ಪ್ರೂವ್ ಆಗಿದೆ ಅಂತೆ. ಸೊ ಯಾರು ಕೂಡ ನಿರ್ಲಕ್ಷ್ಯ ಮಾಡಬೇಡಿ, ಈ ಆಪಲ್ ಬೀಜನ ತೆಗೆದ್ಬಿಟ್ಟು ತಿನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗಲೇ ನನಗೂ ಗೊತ್ತಾಗಿದೆ ಇನ್ಫಾರ್ಮೇಶನ್. ಯೂಶಲಿ ವೀಕೆಂಡ್ ಪಾರ್ಟಿ ಎಲ್ಲ ಮಾಡೋಕ್ಕೆ ಪಬ್ಬು ಬಾರಿಗೆ ಅಂತ ಹುಡುಗರು ಹೋಗೋ ಬದಲು ಈ ಥರ ಮನೇಲಿ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಒಳ್ಳೇದಂತೀರಾ. ಈ ಕಡೆ ಫ್ರೂಟ್ಸು ತಿಂದಂಗಾಗುತ್ತೆ, ಜೊತೆಯಲ್ಲಿ ಲೈಕ್ ನಿಮ್ಮ ಒಂದು ನಶೆ ಅದೇನು ಹೇಳ್ತಾರೆ ಅದನ್ನು ಕೂಡ ತೀರಿಸ್ಕೊಂಡಂಗಾಗುತ್ತೆ. ಸೊ ಇದನ್ನು ಟ್ರೈ ಮಾಡಿ. ನಮ್ಮದು ಇವತ್ತು ವೀಕೆಂಡ್ ಅಂತೂ ಸಕ್ಕತ್ತಾಗಿರುತ್ತೆ. ಸೊ ಫ್ರೂಟ್ಸ್ ಆ್ಯಂಡ್ ಡ್ರಿಂಕ್ಸ್ ಕುಡ್ಕೊಂಡು ಫುಲ್ ಜಾಲಿ. ಇದಕ್ಕೆ ಮೇನ್ ಬಂದು ಈ ಒಂದು ತಪ್ಪಲೆ ತಗೊಂಡಿದ್ದೀನಿ. ದೊಡ್ಡದೇನಾದರೂ ಒಂದು ಕಂಟೈನರ್ ತಗೊಳ್ಳಿ. ಆ ಕಂಟೈನರ್ ಮಾಡ್ಕೊಂಡಿರೋದು ಹಾಕ್ತಾ ಇದ್ದೀನಿ ಅಷ್ಟು. ನೋಡಿ ಫ್ರೆಂಡ್ಸ್, ಎಲ್ಲ ಈಗ ಫ್ರೂಟ್ಸ್ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೂ ಕೂಡ ಫ್ರೂಟ್ಸ್ ಬಾಕಿ ಇದೆ. ಕಲ್ಲಂಗಡಿ ರೆಡಿ ಆಗ್ತಿದೆ, ಕಲ್ಲಂಗಡಿ ಹಾಕಬೇಕು ನೋಡಿ. ಇನ್ನ ಹಾಗೆ ನಾನು ಹೇಳಿದೆ ಆಪಲ್ ಬೀಜ 200 ಬೀಜ ತಿಂದ್ರೆ ಸತ್ತೋಗ್ತಾರೆ, ಪ್ರಾಣಕ್ಕೆ ಹಾನಿ ಅಂತೇಳಿ. ಈ ಬೀಜ ಕಲ್ಲಂಗಡಿ ಬೀಜ ತಿನ್ನೋದ್ರಿಂದ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ನೀವು ಯೂಶಲಿ ಹೇಳ್ತಿರ್ತಾರೆ ಸನ್ಫ್ಲವರ್ ಸೀಡ್ಸು, ಹಾಗೆ ವಾಟರ್ಮೆಲನ್ ಸೀಡ್ಸು, ಇದೆಲ್ಲ ಅಂದರೆ ಶಾಪ್ಗಳಲ್ಲೇ ಅವೈಲಬಲ್ ಕೂಡ ಇದೆ. ಸೊ ಇದನ್ನೇನು ನೀವು ಸ್ಕಿಪ್ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ಇದನ್ನು ಹಾಕ್ಬೋದು. ಅಂದರೆ ಇದು ಎಳೆ ಬೀಜ ಇದೆ. ಸೊ ಇದಲ್ಲದೆ ಈ ಬೀಜನ ಒಣಗಿಸಿಟ್ಕೊಂಡು ಪುಡಿ ಮಾಡಿ ಶುಗರ್ ಇರೋರು ಖಾಲಿ ಹೊಟ್ಟೆಲಿ ಹಾಲಿಗೆ ಅಥವಾ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದನೂ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ನ ಪಡಿಬೋದು. ಮತ್ತು ಶುಗರ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಸೊ ಟ್ರೈ ಮಾಡಿ ಇದನ್ನು ಕೂಡ. ದಾಳಿಂಬೆ ಹಾಕಬೇಕು. ನೆಕ್ಸ್ಟು ಇದು ಬಾರೆಕಾಯಿ ಅಂತೀವಿ ನಮ್ಮ ಕಡೆ, ಕಲ್ಲು ಬಾರೆಕಾಯಿ ಅಂತ ಹೇಳ್ತೀವಿ. ಬಟ್ ಇಲ್ಲೆಲ್ಲ ಏನಂತಾರೆ ಗೊತ್ತಿಲ್ಲ ನನಗೆ. ಸೊ ಅದು ನಿಮಗೆ ಗೊತ್ತಿಲ್ಲ ಅಂತಂದರೆ ನಾನು ಒಂದು ತೋರಿಸ್ತೀನಿ ನೋಡಿ. ಇದೆ, ಇದನ್ನ ಗ್ರೀನ್ ಆ್ಯಪಲ್ ಅಂತಾರೆ, ಬಟ್ ನಮ್ಮ ಕಡೆ ಇದನ್ನ ಕಲ್ಲು ಬಾರೆಕಾಯಿ ಅಂತಾರೆ. ಇದು ಕೂಡ ಸೀಸನ್ ಇತ್ತು, ಸೊ ಹಾಗಾಗಿ ಹಾಕ್ತಾ ಇದ್ದೀನಿ. ಇದಕ್ಕೆ ಹುಳಿ ಫ್ರೂಟ್ಸ್ ಹಾಕೋದ್ರಿಂದ ಸಕ್ಕ ಟೇಸ್ಟ್ ಇರುತ್ತೆ ಅಂತ ಹೇಳ್ಬೋದು. ಯಾವ ಥರ ಅಂದರೆ ಈ
ಪೈನಾಪಲ್ ಆಗಿರ್ಬೋದು ಅಥವಾ ದ್ರಾಕ್ಷಿ ಆಗಿರ್ಬೋದು, ಆ ಥರದ್ದೆಲ್ಲ ಹಾಕ್ಬೋದು. ಲೈಕ್ ಏನೇನು ಫ್ರೂಟ್ಸ್ ಸಿಗುತ್ತೆ ಎಲ್ಲ ಫ್ರೂಟ್ಸು ತುಂಬಿ. ನೆಕ್ಸ್ಟು ಇದು ಇನ್ನು ಆರೆಂಜ್. ಮೇಯ್ನ್ ಆರೆಂಜ್ನ ಮಾತ್ರ ಸ್ಕಿಪ್ ಮಾಡಲೇಬಾರ್ದು, ಇದಕ್ಕೆ ಆರೆಂಜ್ ಸಕ್ಕ ಟೇಸ್ಟು. ಈ ಆರೆಂಜ್ನ ಕಟ್ ಮಾಡಿ ಹಾಕಿ. ಸೊ ಪೀಸ್ ಮಾಡಿ ಹಾಕೋದ್ರಿಂದ ಬೀಜ ತೆಗಿಬೇಕು ತಾನೆ, ಅದ್ರೊಳಗಡೆ ಇರೋ ಏನೂ ಆಗಲ್ಲ, ಅದ್ರೊಳಗಡೆ ಇರೋ ಪಲ್ಪ್ ಎಲ್ಲ ಬರ್ತಾ ಇರುತ್ತೆ, ಅಂದರೆ ಸಕ್ಕತ್ತಾಗಿರುತ್ತೆ. ನೆಕ್ಸ್ಟು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನಿಂಬೆಹಣ್ಣ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಒಂದು ನಿಂಬೆಹಣ್ಣ ಸ್ಲೈಸ್ ಮಾಡಿ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಫ್ರೂಟ್ಸ್ ಎಲ್ಲ ಹಾಕಾಯ್ತು. ಈಗ ಡ್ರಿಂಕ್ಸ್ ಹಾಕಬೇಕು. ಇಲ್ಲಿ ನಾವು ಇಷ್ಟೊಂದು ಡ್ರಿಂಕ್ಸ್ ತೊಗೊಂಡಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು 7 ಅಪ್ ತೊಗೊಂಡಿದ್ದೀನಿ, ಹಾಗೆ ಸ್ಟಿಂಗ್ ತೊಗೊಂಡಿದ್ದೀನಿ, ಟೆಟ್ರಾ ಪ್ಯಾಕ್ ಟ್ರೋಪಿಕಾನ ಇದು ಗೋವಾ ಫ್ಲೇವರ್ ತೊಗೊಂಡಿದ್ದೀನಿ, ಅದೇ ಚೇಬೆಕಾಯಿ ಫ್ಲೇವರು, ಲಿಚಿ ಫ್ಲೇವರ್ ಒಂದು 2 ತೊಗೊಂಡಿದ್ದೀನಿ. ಸೊ ಟ್ರಾಫಿಕಾನ್ ಅದು ಫ್ರೂಟಿ ತೊಗೊಂಡಿದ್ದೀನಿ, ಮ್ಯಾಂಗೋ ಫ್ಲೇವರ್. ಸೊ ಹ್ಯಾಪಿ ಫಿಸ್ ತೊಗೊಂಡಿದ್ದೀನಿ, ಆ್ಯಪಲ್ ಫ್ಲೇವರ್. ಇದು ಕೂಡ ಒಂಚೂರು ವೈನ್ ಇದ್ದಂಗೆ ಇರುತ್ತೆ, ಯೂಶ್ವಲಿ ವೈನ್ ಕುಡ್ದಿರೋ ಗೊತ್ತಾಗುತ್ತೆ. ಹಾಗೆ ಸ್ಪ್ರೈಟ್. ಮೇಯ್ನ್ ಥಿಂಗ್ ಏನಂದರೆ ಇದು ವೈನ್ ಇದು, ಬಟ್ ಇದಕ್ಕೆ ಕಿಕ್ ಕೊಡೋದು. ಸೊ ನಾನು ಇಲ್ಲಿ ವೈನ್ ಬಳಸ್ತೀನಿ. ನಿಮ್ಗೆ ಇಷ್ಟ ಆದ ಡ್ರಿಂಕ್ಸ್ ಏನು ಬೇಕಾದರೂ ಬಳಸ್ಕೋಬೋದು, ಲೈಕ್ ಬಿಯರ್, ಹಾಟ್ ಡ್ರಿಂಕ್ಸ್ ಏನು ಬೇಕಾದರೂ ಬಳಸ್ಬೋದು. ನಾನು ಇದಿಷ್ಟು ಇವಾಗ ಒಂದೊಂದೇ ಆ್ಯಡ್ ಮಾಡ್ತೀನಿ ನೋಡಿ. ಇಲ್ಲಿ ನಾನು ಫುಲ್ ಆಗ್ತಾ ಇಲ್ಲ, ಸ್ವಲ್ಪ ಆಗ್ತಾ ಇದ್ದೀನಿ. ಒಂದು ಕಾಲಿ ಡಬ್ಬ ಹಾಕಿದೀನಿ ಅಷ್ಟೇ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೊ ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ. ಆಹಾ, ಸಕ್ಕತ್ತಾಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದನ್ನು ಹೆಂಗೆ ಹೇಳೋದು ನಿಮಗೆ, ಖಂಡಿತ ನೀವು ಮಾಡ್ಕೊಂಡು ಕುಡಿದ್ರೆ ಗೊತ್ತಾಗೋದು. ದಾಳಿಂಬೆ ಬಾಯಲ್ಲಿ ಸಿಕ್ಕಿದಾಗ ಫಿಜ್ ಆಗ್ತದೆ. ಸಕ್ಕತ್ತಾಗಿದೆ. ಆ ಫ್ರೂಟ್ಸ್ ಫ್ಲೇವರ್ ಡಿಫ್ರೆಂಟ್ ಆಗಿದೆ. ಒಂದು ಸ್ಪೂನ್ ತೊಗೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಅಷ್ಟೇ.